ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಕೆಲವೊಂದು ಮಹತ್ವದ GK ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಈಗ ಆಲ್ರೆಡಿ 1 to 25ಗಳನ್ನು ಈಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ 26 to ಆನ್ವರ್ಡ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮ್ಮತಿಯನ್ನು ಯಾವಾಗ ಪಡೆಯಿತು? ಫ್ರೆಂಡ್ಸ್, ಇಲ್ಲಿ ಈ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂತ ಒಂದು ಬರ್ತಾ, ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತ. ಸೊ ಇದು ಬ್ರಿಟಿಷ್ ದೊರೆಗಳಿಂದ, ಅಂದರೆ ಈ ಒಂದು ಬ್ರಿಟಿಷರಿಂದ ಈ ಒಂದು ರಾಯಲ್ ಅಸೆಂಟ್ ಅವ್ರ ಈ ಒಂದು ಸಮ್ಮತಿ, ರಾಜ್ಯ ಸಮ್ಮತಿ ಯಾವಾಗ ಪಡೆಯಿತು ಅಂದರೆ ಜುಲೈ 1947. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಜುಲೈ 1947. ನೆನಪಿರಲಿ. ಕೆಲವೊಂದು ಜನ ಏನು ಮಾಡ್ತಾರೆ, ಆಗಸ್ಟ್ 1947 ಅಂತ ಹಾಕ್ತಾರೆ. ಇದು ರಾಂಗ್ ಆಗುತ್ತೆ. ಓಕೆನಾ? ಸೊ ಜುಲೈ 1947 ರಾಜ್ಯ ಸಮ್ಮತಿ ಇಲ್ಲಿ ಸಿಗ್ತದೆ. ಓಕೆನಾ? ಇಲ್ಲಿ ಸಿಕ್ಕು ಇಲ್ಲಿ ಸ್ವತಂತ್ರ ಆಗ್ತದೆ. ರಾಜನೀತಿ ನಿರ್ದೇಶಕ ಅಥವಾ ಇದು ನಿರ್ದೇಶನ ಅಲ್ಲ, ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಆರ್ಟಿಕಲ್ಸ್. ಅಂದರೆ ಇವು ಯಾವ ಆರ್ಟಿಕಲ್ದಿಂದ ಯಾವ ಆರ್ಟಿಕಲ್ವರೆಗೆ, ಅಂದರೆ ಈ ಒಂದು ವಿಧಿಗಳ ಕೇಳಿದ್ದಾರೆ. ಸೊ ಇಲ್ಲಿ 36ರಿಂದ 51ರವರೆಗೆ ಈ 4ನೇ ಪಾರ್ಟಲ್ಲಿ ನೆನಪಿರಲಿ. ಭಾಗ ಎಷ್ಟುಪ್ಪ? ಭಾಗ 4 ಪಾರ್ಟ್ 4ರಲ್ಲಿ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇವುಗಳನ್ನು ಸೇರಿಸಲಾಗಿದೆ. ನೆಕ್ಸ್ಟ್, ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಫ್ರೆಂಡ್ಸ್, ಮುಂಚೆ, ಈಗ ಸದ್ಯಕ್ಕೆ 18 ಇದೆ, ಮುಂಚೆ 21 ಇತ್ತು. ಸೊ ಇಲ್ಲಿ ಆ ಒಂದು ತಿದ್ದುಪಡಿ ಮುಖಾಂತರ ಅದನ್ನು ಇಳಿಸಲಾಯಿತು. ಆ ತಿದ್ದುಪಡಿ ಯಾವುದಂದರೆ 61ನೇ ತಿದ್ದುಪಡಿ 61st ಅಮೆಂಡ್ಮೆಂಟ್. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಸೊ ಈ ಒಂದು ವಸ್ತುನಿಷ್ಠ ಅಥವಾ objective resolution in the Constituent Assembly was moved by Jawaharlal Nehru. ಸಂವಿಧಾನದ 371A ಈ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? 370 ಆರ್ಟಿಕಲ್ ಗೊತ್ತು ನಿಮಗೆ, ಏನು? ಜಮ್ಮು ಕಾಶ್ಮೀರ ಈಗ ರದ್ದಾಗಿದೆ. ಓಕೆ, ಬಟ್ 371A ಇದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದೆ. ನಾಗಾಲ್ಯಾಂಡ್. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಆರ್ ರೈಟ್ ಟು ಪ್ರೈವೇಸಿ ಇದು ಯಾವ ಒಂದು ಆರ್ಟಿಕಲಲ್ಲಿದೆ ಅಂದರೆ ಆರ್ಟಿಕಲ್ 21. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಈ ಒಂದು ಒರಿಜಿನಲ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಈಸ್ ಕಂಟೆಂಟ್ ಇನ್. ಈ ಒಂದು ಮೂಲ ಅಧಿಕಾರ ಅನ್ನೋದು ಆರ್ಟಿಕಲ್ 131 ವಿಧಿ 131. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ. ಯಾಕಂದರೆ ಇದು ಮ್ಯಾಕ್ಸಿಮಮ್ ಒಂದು ಎಕ್ಸಾಮ್ಗಳಲ್ಲಿ ನೋಡಿದ್ದೀನಿ ನಾನು. ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ಇದು ಯಾವ ಒಂದು ವಿಧಿಯಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಅದು 131. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲೇ ಯಾರು ಫ್ರೀ ಇಂಡಿಯನ್ ಲೀಜಿಯನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಸುಭಾಷ್ ಚಂದ್ರ ಬೋಸ್. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಪರಿಚ್ಛೇದ ಅಂದರೆ ಆರ್ಟಿಕಲ್ ವಿಧಿ 243A. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಅಥವಾ ಮಿತಗಾಮಿ ಅಥವಾ ಮಂದಗಾಮಿ, ಅದು ಬೆಟರ ಶಬ್ದ ಅನ್ನೋದು ಮಂದಗಾಮಿ. ಓಕೆನಾ? ಮಂದಗಾಮಿ ಮತ್ತು ಉಗ್ರಗಾಮಿಗಳ ಒಂದು ಹೊರ ಹೊಮ್ಮುವಿಕೆಗೆ ಕಾರಣವಾಯಿತು. ಯಾವುದಪ್ಪ ಮೇನ್ ಇನ್ಸಿಡೆಂಟಲ್ಲಿ? ಸ್ವದೇಶಿ ಚಳುವಳಿ. ಓಕೆನಾ? ಮುಂಚೆ ಎಲ್ಲರೂ ಕೂಡಿದ್ರು, ಬಟ್ ಏನಾಗುತ್ತದದು ನೆಕ್ಸ್ಟ್ ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲೇ ಟೂ ಡಿವೈಡ್ ಆಗ್ತಾವೆ. ಒಂದು ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಸ್, ಮಂದಗಾಮಿಗಳು, ಉಗ್ರಗಾಮಿಗಳು. ಇದು ಸ್ವದೇಶಿ ಮೂಮೆಂಟ್. ಇದು ಸ್ವದೇಶಿ ಮೂಮೆಂಟ್ ಯಾವ ಒಂದು ಇಶ್ಯೂಯಲ್ಲಿ ಆಯಿತು? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೌಲಟ್ ಆ್ಯಕ್ಟ್ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ರೌಲಟ್ ಆ್ಯಕ್ಟ್ ಆದಾಗ ಭಾರತದ ವೈಸ್ರಾಯ್ ಯಾರಿದ್ರು ಅಂದ್ರೆ ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಓಕೆನಾ? ನೆಕ್ಸ್ಟ್, ಸೊ ಫ್ರೆಂಡ್ಸ್, ಈ ರೌಲಟ್ ಆ್ಯಕ್ಟ್ ಇದು ಕೂಡ ಇದರೊಂದು ಇಯರನ್ನು ನನಗೆ ತಿಳಿಸಿ, ಕಾಮೆಂಟ್ ಮಾಡಿ. ಈ ಕೆಳಗಿನವರಲ್ಲೇ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಕೈಲಾಸನಾಥ್ ಕಟ್ಜು. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಬಹಿಷ್ಕೃತ ಹಿತಕರಣಿ ಸಭೆ, ಇದು ಕೂಡ ಅವರು ಸ್ಥಾಪಿಸಿದ್ದಾರೆ. ಸ್ವತಂತ್ರ ಕಾರ್ಮಿಕ ಪಕ್ಷ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ನೆಕ್ಸ್ಟ್, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಇದು ಕೂಡ ಅದೇ. ಬಟ್ ಇವೆಲ್ಲ ಸೇರಿ ಇದು ಮಾಡಿದ್ದಾರೆ, ಸ್ಥಾಪಿಸಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್, ಆಲ್ ಆಫ್ ದಿಸ್. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಉಷಾ ಮೆಹ್ತಾ ಇವರು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸ್ತಿದ್ರು ಅವರು. ಓಕೆನಾ? ಸೊ ಇದು ಕರೆಕ್ಟ್. ಇಲ್ಲಿ ಕೆಳಗಿನವರಲ್ಲೇ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಖಾದಿ ಭಗೀರಥ ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಯಾವ ತಾಲೂಕಪ್ಪ? ಶಿಗ್ಗಾಂವ್ನಲ್ಲಿ ಜನಿಸಿದರು. ನೆಕ್ಸ್ಟ್, ಅಕ್ಟೋಬರ್ 1824 ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಯಾರಪ್ಪ? ಸೇಂಟ್ ಜಾನ್ ಥ್ಯಾಕ್ರೆ. ಚೆನ್ನಮ್ಮಳ ಬಲಗೈ ಬಂಡೆ ಯಾರು? ಸಂಗೊಳ್ಳಿ ರಾಯಣ್ಣ. ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878 ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ನೋಡಿ, ಇದು ಇಂಪಾರ್ಟೆಂಟು. ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ 1878. ಇದನ್ನು ಯಾರು ರದ್ದುಗೊಳಿಸಿದ್ರಪ್ಪ? ಲಾರ್ಡ್ ರಿಪ್ಪನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಯಾರು ಸ್ಥಾಪಿಸಿದರು? ಇದು ಕೂಡ ಸುಭಾಷ್ ಚಂದ್ರ ಬೋಸ್. ಈ ಸರಣಿಯನ್ನು ನೋಡಿ, ಮುಂದೆ ಯಾವ ಸಂಖ್ಯೆ ಬರಬೇಕಂತ ಹೇಳಿ. ನೋಡಿರಿ, 31 ಇದೆ. ನೋಡಿರಿ, 31, 29, 24, 22, 17. ಓಕೆನಾ?
ಸೊ ಈಗ ನೋಡಿರಿ, ಈಗ ಇದ್ರ ಡಿಫ್ರೆನ್ಸ್ ಎಷ್ಟು 2 ಇದೆ, ಇದ್ರ ಡಿಫ್ರೆನ್ಸು 5, ಇದು 2, ಇದು 5, 2 5 2 5, ನೆಕ್ಸ್ಟ್ 2 ಬರುತ್ತೆ ಮತ್ತೆ 2 ಅಂದರೆ 15. ಸೊ ಇಲ್ಲಿ ಆಪ್ಷನ್ ಏನು ಬರ್ತಪ್ಪ, ಆಪ್ಷನ್ ಎ ಇಸ್ ಕರೆಕ್ಟ್. ಈ ಮರದ ಚಳುವಳಿಯ ಅಂದರೆ 23 ಮೂಮೆಂಟ್ ಇದರ ಒಂದು ಕೇಂದ್ರ ಬಿಂದು ಯಾವುದು? ತುರುವನೂರು, ಚಿತ್ರದುರ್ಗ. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ನೋಡ್ರಿ, ಈಗ ಮಂಡೇ ಸೋಮವಾರ ಐತಿ. ಈಗ ಏನು ಮಾಡಬೇಕು, ಸಿಂಪಲ್ ಐತಿದೆ. 61 ದಿನ ಅಂದ್ರೆ 61 ದಿನಗಳಿಗೆ ಏನು ಮಾಡೋದು ಗೊತ್ತೈತೇನು? ಡಿವೈಡೆಡ್ ಬೈ 7 ಮಾಡೋದು. ನೀವು ಆಡ್ ಡೇಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಆಲ್ರೆಡಿ ಹೇಳಿದ್ದೀನಿ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ. ಇದನ್ನು ಆಡ್ ಡೇಸ್ ಹೆಂಗೆ ತೆಗಿತೀರಿ? ಡಿವೈಡೆಡ್ ಬೈ 7. ಟೋಟಲ್ ಎಷ್ಟು ಇರ್ತಾವೆ ಡೇಸ್ ಒಂದು ವೀಕಲ್ಲಿ? 7. ಸೊ 7 ಡಿವೈಡೆಡ್ ಬೈ ಮಾಡೋದು ಎಷ್ಟು ಬರುತ್ತೆ? 56. ಸಾರಿ, 7 ಎಂಟ್ಲೆ 56. 7 ಎಂಟ್ಲೆ 56. 56 ಅಂದ್ರೆ ಇದರಲ್ಲಿ ಎಷ್ಟು ಉಳಿತೈತಿ? 5 ಉಳಿತೈತಿ. 5/7 ಅಂದರೆ 8. 5/7 ಎಷ್ಟು ಬರುತ್ತೆ? ಬಟ್ ಇದು 5 ಏನಿರ್ತದಲ್ಲ ರಿಮೈನಿಂಗು, ಇದು ರಿಮೈಂಡರು, ಅದನ್ನು ಏನು ಮಾಡೋದು ನೀವು? ಈ 5 ಅನ್ನೋದು ಈ ಮಂಡೇಕ್ಕಿಂತ 5 ದಿನಗಳ ಪ್ಲಸ್ ಮಾಡೋದು. ಮಂಡೇ ಬಿಟ್ಟು ಪ್ಲಸ್ ಮಾಡಿ 5 + 5 ಮಾಡಿ. ಮಂಡೇ ಆದಮೇಲೆ ಎಷ್ಟು? ಒಂದು ಟ್ಯೂಸ್ಡೇ, ಮತ್ತೊಂದು ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಅಂದರೆ 5 ಡೇಸ್. ಅಂದರೆ ಸ್ಯಾಟರ್ಡೇ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ 56 61ರಲ್ಲಿ 56 ಡಿವಿಜಿಬಲ್ ಆಗ್ತದೆ. ನೆಕ್ಸ್ಟ್ 5 ಉಳಿತಾವೆ. ನೆಕ್ಸ್ಟ್ ಏನು ಮಾಡೋದು? ಈ ಸೋಮವಾರದಿಂದ ನೆಕ್ಸ್ಟ್ 5ಕ್ಕೆ ಮುಂದೆ 5 ದಿನ ಮುಂದೆ ಹೋಗೋದು. ಸೊ ಅದು ಶನಿವಾರ ಆಗ್ತದೆ. ಇಲ್ಲ ಅಂದರೆ ಬೆಟರ್ ನೀವೇನು ಮಾಡೋದು? ಈಗ ನಿಯರೆಸ್ಟ್ 61 ನಿಯರೆಸ್ಟ್ ಯಾವುದು? ಮತ್ತೆ 63. 7 9 63. 7 9 63 ಡಿವಿಜಿಬಲ್ ಆಗುತ್ತದೆ 9. ಬಟ್ 2 ಕಡಿಮೆ ಬೀಳ್ತದೆ. ಅದಕ್ಕೆ ಏನು ಮಾಡೋದು? 2 ಈಗ 63ರಿಂದ 61ಕ್ಕೆ ಬರಬೇಕಂದ್ರೆ ಹಿಂದಕ್ಕೆ ಬರಬೇಕು. ಸೇಮ್ ನೀವು ಏನು ಮಾಡೋದು? ಸೋಮವಾರದಿಂದ ಹಿಂದಕ್ಕೆ 2 ಡೇಸ್ ಬರೋದು. ಸಂಡೇ, ಸ್ಯಾಟರ್ಡೇ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಫ್ರೆಂಡ್ಸ್, ಅವನ ಹತ್ರ ಕೆಲವೊಂದು 100 ಇದಾವಂತ ತಿಳ್ಕೊಳ್ಳಿ. ಓಕೆನಾ? ಲೆಟ್ಸ್ ಕನ್ಸಿಡರ್. ಇದರಲ್ಲಿ 40% ಮಾರ್ತಾನೆ, ಸೋಲ್ ಮಾಡ್ತಾನೆ. ಎಷ್ಟು? 40%, ಅಂದರೆ 40. ರಿಮೈನಿಂಗ್ ಎಷ್ಟು ಉಳಿದು? ರಿಮೈನಿಂಗ್ 60. ಓಕೆನಾ? ರಿಮೈನಿಂಗ್ 60% ಉಳಿದು ಅಂದರೆ ಅವನ ಹತ್ರ 420 ಸೇಬುಗಳು ಉಳಿದವು. ಅಂದರೆ 60% = 420. ಓಕೆನಾ? ನಮಗೇನು ಬೇಕಾಗಿತ್ತು? ಹಾಗಾದರೆ ಮೂಲತಃ ಅವನ ಹತ್ರ ಎಷ್ಟಿದ್ದು? ಅವನ ಹತ್ರ ಎಷ್ಟಿದಾವೆ? 100 ಅದಾವೆ. ಸೊ 100 = x. ಓಕೆನಾ? ಸೊ ಇದು ಕತ್ರಿ ಗುಣಾಕಾರ ಮಾಡೋದು. ಈಗೇನು ಮಾಡ್ತಾರೆ? ಇದು E0 ಡ್ಯಾಶ್ 6 1 6 7 7 × 100. 7 × 100 ಎಷ್ಟು? 700. ಸೊ ಇಲ್ಲಿ ಡಿ ಆಪ್ಷನ ಕರೆಕ್ಟ್ ಆನ್ಸರ್. 700 ಸೇಬುಗಳು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ವಿಚ್ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ಆರ್ ಬಿಲಾಂಗ್ ವಿತ್ ದ ಅದರ್ಸ್? ನೋಡ್ರಿ, ಈಗ ಇಂಚ್, ಸೆಂಟಿಮೀಟರ್, ಯಾರ್ಡ್ ಇದೆಲ್ಲ ಏನಾಗ್ತದೆ ಗೊತ್ತಾ? ಇಂಚು, ಸೆಂಟಿಮೀಟರ್, ಯಾರ್ಡ್ ಅನ್ನೋದು ಡಿಸ್ಟೆನ್ಸ್ ಮೆಜರ್ ಮಾಡ್ತಾರೆ ನೀವು ಇದರಲ್ಲಿ, ಡಿಸ್ಟೆನ್ಸ್. ಬಟ್ ಔನ್ಸ್ ಅನ್ನೋದು ವೇಟ್, ತೂಕವನ್ನು ಮೆಜರ್ ಮಾಡ್ತಾರೆ. ಸೊ ಇವೆಲ್ಲ ಡಿಸ್ಟೆನ್ಸ್ ಯೂನಿಟ್ಸು. ಬಟ್ ಇದು ಓನ್ಲಿ ವೇಟ್ ಯೂನಿಟ್.
ಔನ್ಸ್. ಓಕೆನಾ, ಇದು ಔನ್ಸ್ ಕರೆಕ್ಟ್. ಫ್ರೆಂಡ್ಸ್, ಇದಿಷ್ಟು ಈ ಒಂದು ಟಾಪ್ 25 ಕ್ವಶನ್ಗಳಾಗಿದ್ದು. ಇದೇ ಥರ ಮತ್ತೆ ಮುಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.